ಹಾಯ್ ಫ್ರೆಂಡ್ಸ್, ವಿನೋದ್ ಮಾತಾಡ್ತಾ ಇದ್ದೀನಿ. ನೋಡಿ, ಒಂದು ಹೊಸ ಬೊನ್ಸಾಯಿ ಗಿಡಗಳ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ನೋಡಿ, ಯಾರು ಈ ವಿಡಿಯೋನ ಫುಲ್ ನೋಡೋದಕ್ಕಿಂತ ಮುಂಚೆ ಯಾರು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ನ, ವಿನೋದ್ ಕೂರ್ಗ್ VINOOP ಕೂರ್ಗ್ ವಿನೋದ್ ಕೂರ್ಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಕೊಡೋ ಪ್ರೋತ್ಸಾಹ ನಮಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಉತ್ತೇಜನ ಕೊಟ್ಟಾಗೆ. ನೋಡಿ, ಇದು ಒಂದು ಸಿಂಗಲ್ ಕಲ್ಲಿನಲ್ಲಿ ಬುದ್ಧ ಒಂದು ದೊಡ್ಡ ಮರದ ಕೆಳಗೆ ಧ್ಯಾನಕ್ಕೆ ಕೂತಿರುವಂತಹ ಒಂದು ಕಾನ್ಸೆಪ್ಟನ್ನ ಮಾಡಿದ್ದೀನಿ. ಈ ಕಲ್ಲು ಏನಿದೆ ಇದು ರೌಂಡ್ ತೋರಿಸ್ತಾ ಇದ್ದೀನಿ. ಅದು ಒಂದು ಸಿಂಗಲ್ ಕಲ್ಲದು, ಅದರಲ್ಲಿ ನ್ಯಾಚುರಲ್ ಹೊಳೆಯಿಂದ ಸಿಕ್ಕಿದಂಥ ಒಂದು ಸಿಂಗಲ್ ಕಲ್ಲದು. ಅದರಲ್ಲಿ ಅರ್ಧನ ಹೊರಗಡೆ ಒಂದು ಸೈಡನ್ನು ಕಟ್ ಮಾಡಿ ತೆಗೆದು ಬುದ್ಧನೇ ಕೂರಿಸಿದ್ದು, ಮತ್ತೊಂದು ಗಿಡ ಅಲ್ಲಿ ಕೂರುವ ರೀತಿಯಲ್ಲಿ ಸೆಟ್ ಮಾಡಿರುವಂಥ ಒಂದು ಗಿಡ ಅದು. ನೋಡಿ, ಆ ಕಲ್ಲನ್ನ ಒಂದು ಭಾಗ ಅರ್ಧ ಕಟ್ಟಾಗಿದೆ, ಅದನ್ನು ತೆಗೆದು ಅದು ಬುದ್ಧನ ಒಂದು ಸ್ಟ್ಯಾಚ್ಯೂವನ್ನು ಇಟ್ಟಿದ್ದೀನಿ ಧ್ಯಾನಕ್ಕೆ ಕೂತಿರುವಂತೆ ತೋರಿಸ್ಲಿಕ್ಕೆ. ಅದರ ಮೇಲೆ ದೊಡ್ಡ ಒಂದು ಮರ, ಆ ನೆರಳು ಬುದ್ಧನಿಗೆ ಅವಶ್ಯಕತೆ, ಆ ನೆರಳನ್ನು ತೋರಿಸುವಂಥ ರೀತಿಯಲ್ಲಿ ಅದನ್ನು ಬಿಂಬಿಸಿದ್ದೀನಿ. ಆ ದೊಡ್ಡ ಮರದ ಬೇರುಗಳು ಆ ಕಲ್ಲಿನ ಸುತ್ತು ಬಳಸ್ಕೊಂಡಿದೆ, ಗಟ್ಟಿಯಾಗಿ ಇಟ್ಕೊಂಡಿದೆ, ಆ ಬಂಡೆನ ಸುತ್ತು ಗಟ್ಟಿಯಾಗಿ ಇಟ್ಕೊಂಡಿದೆ. ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕಲ್ಲನ್ನು ಹೇಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಅರ್ಧ ಕಟ್ಟಾಗಿರುವಂಥ ನೋಡಿ, ಅದನ್ನು ಅಲ್ಲಿ ಫಿಕ್ಸ್ ಆಗಿರುವಂಥದ್ದು. ಅದು ಎಲ್ಲೂ ಇದೆಲ್ಲ ಅದನ್ನ ಅರ್ಧ ಬುದ್ಧ ಕೂರ್ಸಕ್ಕಾಗಿ ಮಾತ್ರ ಕಟ್ ಮಾಡ್ತೀವಿ. ನ್ಯಾಚುರಲ್ ಸ್ಟೋನ್ ಇದು. ಯಾವುದೇ ರೀತಿ ಇಂಥ ಕಲ್ಲುಗಳೆಲ್ಲ ಸಿಗೋದು ತುಂಬ ಅಪರೂಪ, ಏನು ಬೆಲೆ ಕೊಟ್ಟರೆ ಸಿಗೋದಿಲ್ಲ. ನ್ಯಾಚುರಲ್ ನೋಡಿ, ಈಗ ಈ ಹಿಂದುಗಡೆ ಬರುವಾಗ ನಿಮ್ಗೆ ಗೊತ್ತಾಗ್ತದೆ, ನೀರಲ್ಲಿ ನೀರು ಹರಿದು ಗುಂಡಿಗಳಾಗಿರುವಂಥ ನ್ಯಾಚುರಲ್ ಸ್ಟೋನ್ ಇದು. ತುಂಬ ಹಳೆಯದಾದ ಸ್ಟೋನ್. ಇದ್ರ ಮೇಲೆ ಕೆಲಸ ಮಾಡಲಿಕ್ಕೆ ತುಂಬಾ ಕಷ್ಟ, ತುಂಬ ಹಾರ್ಡ್ ಆದಂಥ ಕಲ್ಲಿದು. ಸುತ್ತಿಗೆ ಅಂತ ಇವುಗಳಲ್ಲೆಲ್ಲ ಕೆಲಸ ಮಾಡುವಾಗ ಒಡೆದೋಗೋ ಚಾನ್ಸ್ಗಳು ಜಾಸ್ತಿ. ಯಾವ ಕಡೆ ಬಿರುಕು ಬಿಡ್ತದೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಒಂದು ಸೈಡ್ ಬ್ಲೇಡ್ ಥರ ದಪ್ಪ ಕಡಿಮೆ ಇದೆ, ಒಂದು ಸೈಡ್ ಬ್ಲೇಡ್ ಜಾಸ್ತಿ ಇದೆ. ಅದರ ನ್ಯಾಚುರಲ್ ಇದು. ಇದನ್ನೇ ಕಲ್ಲನ್ನು ಆಯ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಬೇರುಗಳೆಲ್ಲ ಇನ್ನೊಂದು 2 ವರ್ಷ 3 ವರ್ಷ ಬಂದಾಗ ಈ ಮರ ಫೈಕಸ್ ಗಿಡ ಇದು ಫುಲ್ ಸುತ್ತಲೂ ಈಗ ಏನು ಬೇರು ಕಾಣ್ತಾ ಇದೆ, ಆ ಬೇರಲ್ಲಿ ಎಲ್ಲ ಜಾಗದಿಂದನೂ ಹೆಚ್ಚು ಕಮ್ಮಿ ಸ್ಟೆಮ್ಮಿನ ಒಂದು 6 ಇಂಚ್ ಮೇಲ್ಗಡೆಯಿಂದನೇ ತುಂಬ ಬೇರುಗಳನ್ನು ಹೊರಗೆ ಬಿಡುವಂಥ ಗಿಡ ಇದು. ಆ ಹೊರಗೆ ಬರುವ ಬೇರು ಮಣ್ಣನ್ನು ಸೇರೋದಕ್ಕಿಂತ ಮುಂಚೆ ಕಂಪ್ಲೀಟ್ ಒಂದು ಕಲ್ಲನ್ನು ಆವರಿಸ್ಕೊಳ್ತದೆ, ಇಲ್ಲ ಫುಲ್ಲು ಆವರಿಸ್ಕೊಂಡು ಬರ್ತದೆ. ಇದು ಆವರಿಸಿದ ಬೇರು ಬುದ್ಧನ ಮುಖಕ್ಕಾಗಿ ತಲೆಯ ಮೇಲಿಂದಾಗಿ ಆ ಸ್ಟ್ಯಾಚ್ಯೂನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ರೀತಿಯಲ್ಲಿ ಆ ಬೇರು ಮೊದಲು ಬಂದು ಮತ್ತು ಆ ಬೇರುಗಳು ದಪ್ಪ ಮಡಗುವಂಥದ್ದು. ಇದು ಫುಲ್ ಸುತ್ತಲೂ ಏನು ಬೇರೆ ಕಾಣ್ತಿರಲಿ, ಆ ಬೇರುಗಳೇ ಈ ಮರಕ್ಕೆ ಫುಲ್ ಸ್ಟ್ರೆಂತ್ ಕೊಡ್ತದೆ. ಅದು ಫುಲ್ ಸ್ಟ್ರೆಂತ್ ಕೊಡ್ತದೆ, ಮರಕ್ಕೆ ಅಂಟ್ಕೊಂಡು ಈಗ ಗಿಡ ನಿಲ್ಲಕ್ಕಾಗಿ ಮಾತ್ರ ಒಂದು ಪ್ಲಾಸ್ಟಿಕ್ ಕಟ್ಟಿನ ಗಾಳಿ ಮಳೆಯಿಂದ ಅದು ಅಲುಗಾಡಬಾರ್ದು. ಅಲುಗಾಡಿದ್ರೆ ಇರುವ ಬೇರುಗಳು ಬಿಟ್ಟು ಹೋಗೋ ಚಾನ್ಸ್ಗಳು ಜಾಸ್ತಿ. ಸೊ ಅದನ್ನು ಒಂದು ಹೆಚ್ಚು ಕಮ್ಮಿ 1 ವರ್ಷದ ತನಕ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಹಗ್ಗವನ್ನು ಕಟ್ಟಿಟ್ಟಿದ್ದೀನಿ ಅಷ್ಟೇ. ಅದು ಹಗ್ಗ ಬೇರುಗಳು ಅಲುಗಾಡಿದಾಗ ಹೊಸ ಬೇರುಗಳು ತುಂಬ ಸ್ಮೂತಾಗಿರ್ತದೆ. ಆ ಸ್ಮೂತ್ ಬೇರುಗಳು ಗಾಳಿಯೆಲ್ಲ ಅಲುಗಾಡಿದಾಗ ಕಟ್ಟಾಗುವಂಥ ಜಾಸ್ತಿ. ಹೊಸ ಬೇರು ಬಂದು ಇಟ್ಕೊಳ್ಳಿಕ್ಕೆ ತುಂಬಾ ಟೈಮ್ ತೊಗೊಳ್ತದೆ. ಅದನ್ನು ನಿಲ್ಲಿಸೋಕ್ಕೋಸ್ಕರ ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ಬಳ್ಳಿಯನ್ನು ಕಟ್ಟಿದ್ದೀನಿ ಅಷ್ಟೇ. ನೋಡಿ, ಬೇರು ತುಂಬ ದೊಡ್ಡದಾಗಿ ಬೇರು ಬಿಡ್ತದೆ ಅಂತ ಹೇಳಿದೆ. ನೋಡಿ, ಈ ಬೇರು ಹೆಚ್ಚು ಕಮ್ಮಿ 2-2.5 ಅಡಿಯಷ್ಟು ಉದ್ದ ಇದೆ. ಕಲ್ಲಿನ ಅಗಲನೇ ಹೆಚ್ಚು ಕಮ್ಮಿ 3/4 ಅಡಿ ಇದೆ. ಫ್ರಂಟ್ ಸೈಡಿಂದ ಕವರಾಗಿ ಬಂದು ಈ ಚಟ್ಟಿಯೊಳಗೆ ಏನು ಪಾಟ್ ಒಳಗಡೆ ಬಂದು ತಲುಪೋದು ಹೆಚ್ಚು ಕಮ್ಮಿ 2ರಿಂದ 2.5 ಅಡಿ ಉದ್ದ ಇರುವಂಥ ಬೇರದು. ಆ ಬೇರಿನ ಸುತ್ತಲೂ ಹೊಸ ಬೇರುಗಳು ಬಿಡ್ತದೆ. ನಾನು ನೋಡ್ತೀನಿ. ಆದರೆ ರೈನ್ ಸ್ಟೇಷನ್ ಸ್ಟಾರ್ಟ್ ಆದ ಕೂಡಲೇ ಅದೊಂದು ವೀಡಿಯೋ ಮಾಡಿ ಅದೆಷ್ಟು ಬಂದಿದೆ ಅಂತ ಹೇಳೋದನ್ನು ರೀಲ್ಸ್ ಮಾಡಿ ಹಾಕ್ತೀನಿ. ನೀವು ಪ್ರೇಕ್ಷಕರು ನೋಡ್ಬೋದು. ಅದನ್ನು ತುಂಬಾ ಚೆನ್ನಾಗಿ ಕಾಣ್ತದೆ. ಕೆಂಪು ಕಲರಲ್ಲಿ ಹೊಸ ಬೇರುಗಳು ಬಂದಿರ್ತದೆ ಸ್ಟಾರ್ಟಿಂಗಲ್ಲಿ. ಅದು ಒಳ್ಳೆ ನೀರು, ಒಳ್ಳೆ ಇದು ಕ್ಲೈಮೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹಾಗೇ ಬೇರು ತುಂಬ ಬೇಗ ಗ್ರೋತ್ ಆಗ್ತದೆ. ಮತ್ತು ತುಂಬ ಸೆಕೆ ಬೇಸಿಲಲ್ಲಿ ಇಟ್ಟಿದೆ ಆದರೆ ಅದು ಕಪ್ಪು ಕಲರಿಗೆ ತಿರುಗಿಬಿಟ್ಟು ಬೇರುಗಳು ಮೊದಲಿನಷ್ಟು ದಪ್ಪ ಇರೋದಿಲ್ಲ, ಆದರೆ ಸೀಸನಲ್ಲೇ ದಪ್ಪ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಇದು ನಮ್ಮ ನೇಚರಲ್ ವಾತಾವರಣ. ಇದು ಇಂಥ ವಾತಾವರಣಗಳಲ್ಲಿ ನಮಗೆ ಇಂಥ ಸ್ಟ್ಯಾಚ್ಯೂಗಳು ಇದನ್ನೆಲ್ಲ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಸಿಗ್ತದೆ. ನೋಡಿ, ನಮ್ಮ ಮನೆ ಸುತ್ತಲೂ ಇರುವಂಥ ಪ್ರಕೃತಿ ಸೌಂದರ್ಯ ಇದು. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ದೊಡ್ಡ ಮರ. ಏನು ಮರ ಇದೆ ನನಗೆ ಆ ಕಾನ್ಸೆಪ್ಟ್ ಮಾಡಲಿಕ್ಕೆ ಇದು ಮಾಡಿದ್ರು, ಮಾವಿನ ಮರ. ಅದು ಈ ರೀತಿ ಬುಷಾಗಿ ಆ ಗಿಡ ಬೆಳೀತದೆ. ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಆಲ್.